ಏನೋ ಸೌಂಡ್ ಆಯ್ತಲ್ಲ. ಅದು ಅದು ಎಲ್ಲ ಹೊರಗಡೆಯಿಂದ ಬಂದಿರಬೇಕು ಅನ್ಸುತ್ತೆ. ಇಲ್ಲ, ಇಲ್ಲೇ ಎಲ್ಲೋ ಸೌಂಡ್ ಬಂದಂಗಿದೆ. ಅಲ್ಲಿ ಯಾರೋ ಇದ್ದಾರೆ ಅನ್ಸುತ್ತೆ. ಅಯ್ಯೋ, ಅಲ್ಲಿ ಯಾರೋ ಯಾಕೆ ಇರ್ತಾರೆ ಹೇಳಿ? ಮೇ ಬಿ ಗಾಳಿಗೆ ಕಿಟಕಿಗಳು ಬಡಿತಾ ಇರಬೇಕು ಅನ್ಸುತ್ತೆ ಅಷ್ಟೇ. ಇಲ್ಲ ಇಲ್ಲ, ನಾವು ಬರಬೇಕಾದ್ರೆ ಬಾಗಿಲು ತೆಗ್ದಿರೋದು, ಆ ಸದ್ದು, ಸಮಥಿಂಗ್ ಈಸ್ ರಾಂಗ್. ನಾನು ಹೋಗಿ ನೋಡಿ ಬರ್ತೀನಿ. ಬೇಕಾಗಿಲ್ಲ, ಈ ಮನೆಗೆ ಯಾರು ಬರಲ್ಲ. ಅದ್ಯಾವುದೋ ಹೊರಗಡೆಯಿಂದ ಬಂದಿರೋ ಸೌಂಡು ಅಷ್ಟೇ. ಇಲ್ಲ ರೀ, ನೀವು ಮನೇಲಿ ಒಬ್ಬರೇ ಇರ್ತೀರಾ. ಡೋಂಟ್ ಟೇಕ್ ಎನಿ ಚಾನ್ಸಸ್ ಆ್ಯಂಡ್ ಲೆಟ್ ಮಿ ಚೆಕ್. ಆನಂದ್ ಅವರೇ, ಸ್ಮೈಲಿ, ಅಮ್ಮ, ಸ್ಮೈಲಿ, ಎದ್ದೇಳು, ಕೂತ್ಕೋ. ಏನಾಯ್ತು? ಹೇಗ್ ಬಿದ್ರಿ? ನಿಮ್ ಹಿಂದೆ ಸ್ಪೀಡಾಗಿ ಓಡ್ ಬರ್ತಾ ಇದ್ದೆ, ಏನೋ ತಾಗಿ ಕೆಳಗ್ ಬಿದ್ಬಿಟ್ಟೆ. ಪೇನ್ ಜಾಸ್ತಿ ಇರೋ ತರ ಇದೆ, ಬನ್ನಿ ಹಾಸ್ಪಿಟ್ಲ್ಗೆ ಹೋಗೋಣ. ಅಯ್ಯೋ ಬೇಡ ಬೇಡ, ಚಿಕ್ಕದಾಗಿ ಉಳ್ಕಿದೆ ಅನ್ಸುತ್ತಷ್ಟೇ. ಐಸ್ ಕ್ಯೂಬ್ಸ್ ಅಲ್ಲಿ ಮಸಾಜ್ ಮಾಡ್ಕೊಂಡ್ರೆ ಬೇಗ ಸರಿ ಹೋಗ್ಬಿಡುತ್ತೆ. ಇರಿ, ಐಸ್ ಪ್ಯಾಕ್ ತಗೊಂಡ್ಬರ್ತೀನಿ. ಎಷ್ಟೊತ್ತು? ಏನು ನನ್ಗೇನ್ ಗೊತ್ತು? ನಾನು ಕೇಳಿದ್ದು ಈ ತರ ಇನ್ನೂ ಎಷ್ಟೊತ್ತು ಹಿಡ್ಕೋತೀಯ ಅಂತ. ಏನೋ ಟೆನ್ಷನಲ್ಲಿ ಹಿಡ್ಕೊಂಡ್ಬಿಟ್ಟೆ. ಇದೇ ಕೆಲ್ಸನ ಯಾವ್ದಾದ್ರು ಹುಡುಗ ಯಾಕೆ ನಾನೇ ಮಾಡಿದಿದ್ರೆ? ಹುಡುಗಿರೆಲ್ಲ ಮಾಡಿದ್ರೆ ಏನೋ ಸಪೋರ್ಟ್ ತಗೊಳ್ಳೋದು ಅಂತ ಹೇಳ್ತಾರೆ. ಅದೇ ಒಂದ್ ವೇಳೆ ಹುಡುಗರು ಮಾಡಿದ್ರೆ ಅಡ್ವಾಂಟೇಜ್ ತಗೋತಿದ್ದಾನೆ ಅಂತ ತಕ್ಷಣನೇ ಅವ್ನ ಕ್ಯಾರೆಕ್ಟರ್ ಡಿಸೈಡ್ ಮಾಡ್ಬಿಡ್ತೀರಾ. ಎಂತ ಅನ್ಯಾಯ ನೋಡು, ನಾವಿಲ್ಲಿ ಡಿಸ್ಕಷನ್ಸ್ ಮಾಡ್ತಾ ಇದ್ರೆ ಡಿಲೇ ಆಗುತ್ತೆ. ಮೊದ್ಲು ಇಲ್ಲಿಂದ ಹೊರಗಡೆ ಹೋಗೋ ದಾರಿ ನೋಡು. ಮತ್ತ ಅವ್ರ ಕತೆ? ನಾವಿಲ್ಲಿದ್ರೆ ಅವ್ನ್ ಹೊರಗಡೆ ಬರಲ್ಲ. ಆನಂದ್ ಅವ್ರು ಇರೋವರೆಗೂ ನಾವು ಹೊರಗಡೆ ಹೋಗಕ್ಕಾಗಲ್ಲ. ಅಲ್ಲ, ಈ ಬಚ್ಚಿಟ್ಕೊಳ್ಳೋದಲ್ಲ ಯಾಕೆ? ಡೈರೆಕ್ಟ್ ಆಗಿ ಅಣ್ಣನ ಹತ್ರ ಹೋಗಿ ಸ್ಮೈಲಿ ಮೇಲೆ ಡೌಟ್ ಇತ್ತು, ಅದಕ್ಕೆ ಫಾಲೋ ಮಾಡಿದ್ವಿ ಅಂತ ಹೇಳಿದ್ರೆ ಆಯ್ತು. ವಾಶ್ರೂಮ್ ಅಲ್ಲಿರೋನ್ನ ಹೊರಗಡೆ ಕರ್ಕೊಂಡ್ ಬಂದು ಅಣ್ಣನ ಮುಂದೆ ನಿಲ್ಸಿದ್ರೆ ಮುಗೀತು. ಸಿಕ್ಕಾಕೊಂಡಿರೋನ್ನ ಯಾಕೆ ಹಾಗೆ ಬಿಡ್ಬೇಕು ಹೇಳು? ಸ್ಮೈಲಿ ಹಾಗೆ ಮಾಡಿದ್ರೆ ಒಪ್ಕೊಳ್ಳಲ್ಲ. ಯಾರೋ ಕಳ್ಳ ನಾನ್ ಇಲ್ದೇ ಇರೋವಾಗ ಮನೆಗ್ ಬಂದಿದ್ದಾರೆ ಅಂತ ಹೇಳ್ಬಿಡ್ತಾಳೆ ಅಷ್ಟೇನೆ. ಒಂದು ನಮ್ ಹತ್ರ ಸಾಕ್ಷಿ ಆದ್ರೂ ಇರಬೇಕು, ಅಥವಾ ಅವಳನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬೇಕು. ಇಲ್ಲಾಂದ್ರೆ ನಾವೇ ಕೆಟ್ಟವ್ರಾಗೋದು. ಇದು ಒಳ್ಳೆ ಪಾಯಿಂಟೇ. ಸೊ ಇಲ್ಲಿಂದ ಎಸ್ಕೇಪ್ ಆಗೋದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ನಮಗೆ. ಕಾಲಿಲ್ ಕುಡಿ. ನಿಮಗೆ ಯಾಕೆ ಇದೆಲ್ಲ ಕಷ್ಟ? ಬಿಡಿ. ನೋವಲ್ಲಿ ನೀವು ಹೇಗೆ ಮಸಾಜ್ ಮಾಡ್ಕೋತೀರಾ? ನೋ ಪ್ರಾಬ್ಲಮ್. ನೀವು ನನ್ನ ಕಾಲ್ ಮುಟ್ಟೋದು ಸರಿ ಇಲ್ಲ ಕಣ್ರಿ. ಇದ್ರಲ್ಲಿ ನಾನು ಚಿಕ್ಕವನಾಗೋದೇನಿಲ್ಲ ರೀ. ನಿಮ್ಮ ಕಾಲ್ ಫ್ರೀಯಾಗಿ ನೀಡಿ. ಸಾಕು ಆನಂದ್, ಪೇನ್ ಸ್ವಲ್ಪ ರಿಲೀಫ್ ಆಗಿದೆ. ಆರ್ ಯು ಶ್ಯೂರ್? ಇಲ್ಲಾಂದ್ರೆ ಡಾಕ್ಟರ್ ಹತ್ರ ಹೋಗೋಣ ಬನ್ನಿ. ನೋ, ಐಮ್ ಫೈನ್. ಲೆಗ್ ಬ್ಯಾಂಡೇಜ್ ಇದೆ, ಅದನ್ನು ಹಾಕೊಂಡು ಮಲ್ಕೋತೀನಿ. ಮಾರ್ನಿಂಗ್ ಅಷ್ಟರಲ್ಲಿ ಸರಿ ಹೋಗುತ್ತೆ. ನಿಮಗೀಗಾಗಲೇ ಲೇಟ್ ಆಗಿಬಿಟ್ಟಿದೆ, ಆಂಟಿ ಬೇರೆ ಕಾಯ್ತಿರ್ತಾರೆ. ನೀವೀಗಲೇ ಹೊರಡಿ, ಐ ಕ್ಯಾನ್ ಮ್ಯಾನೇಜ್. ನಿಮ್ಮನ್ನು ಈ ಪರಿಸ್ಥಿತಿಲಿ ಒಂಟಿಯಾಗಿಬಿಟ್ಟು ನಾನು ಹೇಗೆ ಹೋಗೋದ್ರಿ? ನೀವು ನನ್ನ ಜೊತೆ ನಮ್ಮನೆಗೆ ಬನ್ನಿ, ಒಬ್ಬರೇ ಯಾಕಿರೋದಿಲ್ಲಿ? ಬೇಡ ಬೇಡ,
ನಾನು ಸರ್ವೆಂಟಿಗೆ ಹೇಳಿದ್ದೀನಿ, ಅವಳು ಬರ್ತಾ ಇದ್ದಾಳೆ. ನೋ ಪ್ರಾಬ್ಲಮ್ ಅಟ್ ಆಲ್. ಓಕೆ, ಏನಾದರೂ ಬೇಕಾದರೆ ಕಾಲ್ ಮಾಡಿ. ಶೋರ್. ನಾನು ಹೋಗಿ ಬರ್ತೀನಿ. ಓಕೆ ರೀ, ಬಾಯ್. ಹುಷಾರು. ಇಫ್ ಯು ಡೋಂಟ್ ಮೈಂಡ್, ನಾನು ನಿಮ್ಮ ಮನೆನೆಲ್ಲ ಒಂದ್ಸಲ ಚೆಕ್ ಮಾಡ್ತೀನಿ. ಏನಕ್ಕೆ ಆನಂದ್ ಅವರೇ? ನಿಮ್ಮ ಸೇಫ್ಟಿಗೋಸ್ಕರ. ಯಾರೂ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡ್ರೆ ಬೆಟರ್ ಅನ್ಸುತ್ತೆ. ಅಯ್ಯೋ, ಓ, ನೀವಿನ್ನ ಹೊರಗೆ ಬಂದಿದ್ದ ಸೌಂಡ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಅದು ಆಕ್ಚುಲಿ ನಮ್ಮಮ್ಮ ಒಂದು ಬೆಕ್ಕನ್ ಸಾಕ್ತಾ ಇದ್ರು, ಬಟ್ ಐ ಡೋಂಟ್ ಲೈಕ್ ಪೆಟ್ಸ್. ಅಮ್ಮ ಊರಲ್ಲಿಲ್ಲ ಅಲ್ವಾ, ಅದಕ್ಕೆ ಪ್ಯಾಂಪರ್ ಮಾಡೋದಕ್ಕೆ ಯಾರೂ ಇಲ್ಲ ಅಂತ ಮನೆ ಪೂರ್ತಿ ತಿರುಗ್ತಾ ಇರುತ್ತಷ್ಟೆ. ಓಹ್, ಓಕೆ, ಟೇಕ್ ಕೇರ್. ಆ ಬೇಕಾದರೆ ಪೇನ್ ಕಿಲ್ಲರ್ ತಗೊಳ್ಳಿ. ಯಾ, ಶೋರ್. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಗುಡ್ ನೈಟ್. ಯಾ. ಹೀಗೆ ವೇಟ್ ಮಾಡೋನ್ ಕೂತ್ರೆ ಏನು ಪ್ರಯೋಜನ ಇಲ್ಲ. ನನ್ನೇ ಹಿಡಿಬೇಕು ಅನ್ಕೊಂಡಿದ್ದೀರಾ? ಇದನ್ನ ಹೀಗೆ ಬಿಟ್ರೆ ನಮ್ಗೇನೆ ತೊಂದ್ರೆ. ಈ ಪೃಥ್ವಿಗೆ ಎಲ್ಲಿ ಹೇಗ್ ಫುಲ್ ಸ್ಟಾಪ್ ಇಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು. ಯು ಬೋತ್ ಆರ್ ಫಿನಿಶ್ಡ್. ಮಿಸ್ ಆಗ್ಬಿಟ್ರು. ಕೈಗೆ ಸಿಗ್ದವನ್ನ ಹಾಗೆ ಬಿಟ್ಬಿಟ್ವಿ. ಆಕ್ಚುಲಿ ಅಣ್ಣ ಬರಬಾರ್ದಾಗಿತ್ತು. ಹೌದು, ತುಂಬ ಡಿಸಪಾಯಿಂಟಿಂಗ್ ಆಗಿದೆ. ಹೋಗ್ಲಿ ಬಿಡು, ಅಟ್ಲೀಸ್ಟ್ ಅವಳು ರಿಲೇಶನ್ಶಿಪ್ಪಲ್ಲಿರೋದು ನಮಗೆ ಕನ್ಫರ್ಮ್ ಆದರೂ ಆಯ್ತಲ್ಲ. ಅವಳು ಇಂಥ ಹುಡುಗಿ ಅಂತ ಗೊತ್ತಾದ್ರೆ ಆನಂದ್ ಅವರು ತುಂಬ ಹರ್ಟ್ ಆಗ್ತಾರೆ ವಿರಾಜ್. ಅವಳು ನಂಬರ್ 1 ಚೀಟರ್. ಆದ್ರೂ ಮುಂದೆ ಆಗೋ ಗಂಡನ್ನ ಆ ಥರ ಚೀಟ್ ಮಾಡಕ್ ಹೇಗೆ ಸಾಧ್ಯ? ಅವಳ ಬಾಯ್ ಫ್ರೆಂಡ್ ಮೇಲೆ ಅಷ್ಟೊಂದು ಪ್ರೀತಿ ಇದೆ ಅಂದ್ರೆ ಅವನನ್ನೇ ಮದುವೆ ಆಗ್ಬೋತಾನೆ. ಆಕ್ಚುಲಿ ಅದು ಪ್ರೀತಿನೇ ಅಲ್ಲ. ನಿಜವಾದ ಪ್ರೀತಿ ಯಾವತ್ತೂ ಒಬ್ಬರ ಮೇಲೆ ಬರೋದು, ಆ ಒಬ್ಬರ ಹತ್ರನೇ ಮುಗ್ದೋಗುತ್ತೆ. ಒಂದು ವ್ಯಕ್ತಿ ಜೊತೆ ಇಡೀ ಜೀವನನ ಕನ್ಸ್ಕೊಂಡ್ಮೇಲೆ ಮತ್ತೆ ಆ ಸ್ಥಾನದಲ್ಲಿ ಬೇರೆ ಯಾವ ವ್ಯಕ್ತಿನೂ ಊಹಿಸ್ಕೊಳಕ್ಕಾಗೋದಿಲ್ಲ. ಪ್ರೀತಿಲಿ ನಂಬಿಕೆ ಇರಬೇಕು, ನಂಬಿಕೆ ಇಲ್ಲದೆ ಅಲ್ಲ. ಯಾವುದೋ ಒಂದು ಕಾರಣದಿಂದ ಒಂದು ವ್ಯಕ್ತಿ ಮೇಲೆ ಪ್ರೀತಿ ಹುಟ್ಟೋದು ಸಹಜನೇ. ಆ ಪ್ರೀತಿ ಮದುವೆ ಅನ್ನೋ ಬಂಧನದಲ್ಲಿ ಒಂದಾಗೋದೆ ನಿಜವಾದ ಜೀವನ. ಆನಂದ್ ಅವ್ರ ಬಗ್ಗೆ ಟೆನ್ಷನ್ ಮಾಡ್ಕೋತಿದ್ಯಾ? ಒಳ್ಳೆ ಅವ್ರಿಗೆ ಯಾವತ್ತೂ ಒಳ್ಳೇದೇನೆ ಆಗುತ್ತೆ ವಿರಾಜ್. ಆನಂದ್ ಅವ್ರದ್ದು ಒಳ್ಳೆ ಮನಸ್ಸು, ಅವ್ರಿಗೆಲ್ಲ ಒಳ್ಳೇದೇ ಆಗುತ್ತೆ.
ಹೀಗಿದ್ದಕ್ಕಿದ್ದ ಹಾಗೆ ಸೈಲೆಂಟ್ ಆದ್ರೆ ಹೇಗೆ? ಏನೋ ಒಂದು ಮಾತಾಡು. ಅಷ್ಟು ಡೀಪಾಗಿ ಏನು ಯೋಚನೆ ಮಾಡ್ತಿದ್ಯಾ? ಗಿಫ್ಟ್ ಅನ್ನಲ್ಲ, ನೀನು ಉಡ್ಬಿ ಬಗ್ಗೆನಾ? ಇಲ್ಲ, ಆನಂದ್ ಅವ್ರ ಬಗ್ಗೆ. ಅವರು ನನ್ನ ಮಾತಿಗೆ ಬೆಲೆ ಕೊಟ್ಟು ಈ ಮದ್ವೆಗೆ ಒಪ್ಕೊಂಡ್ರು. ಸ್ಮೈಲಿ ಇಂಥವಳು ಅಂತ ನನಗೆ ಸ್ವಲ್ಪ ಆದ್ರೂ ಕ್ಲೂ ಸಿಕ್ಕಿದ್ರೆ ನಾನು ಅವ್ರನ್ನ ಮದ್ವೆಗೆ ಒಪ್ಪಿಸ್ತಿರ್ಲಿಲ್ಲ. ನಮ್ಮ ಅಣ್ಣನ ಮೇಲೆ ಅಷ್ಟೊಂದು ಕನ್ಸರ್ನ್ ಯಾಕೆ ನಿನಗೆ? ಯಾಕಂದ್ರೆ ಆನಂದ್ ಅವರು ತುಂಬಾನೇ ಒಳ್ಳೆಯವರು. ನೆನು ಹಾಗೇನಲ್ಲ, ಅವರು ತುಂಬಾ ಡೀಸೆಂಟ್. ನಿನ್ ಹಾಗಲ್ಲ, ಎಲ್ರೂ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ನಿನ್ ಹಾಗಂತೂ ಅಲ್ಲ, ತುಂಬಾನೇ ಬುದ್ಧಿವಂತರು. ನಿನ್ ಹಾಗಲ್ಲ, ಹೆಲ್ಪಿಂಗ್ ನೇಚರ್ ತುಂಬಾನೇ ಇರತ್ತೆ. ಸ್ಪೆಷಲಿ ಹೆಣ್ಮಕ್ಳು ಅಂತಂದ್ರೆ ತುಂಬಾನೇ ರೆಸ್ಪೆಕ್ಟ್ ಕೊಡ್ತಾರೆ. ನೀನ್ ಹಾಗಲ್ಲ. ಮುಖ್ಯವಾಗಿ ನನಗೆ, ನನ್ನ ಮಾತಿಗೆ ತುಂಬಾ ಬೆಲೆ ಕೊಡ್ತಾರೆ. ಮತ್ತೆ ನಾನು ಹಾಗಲ್ಲ, ಅಷ್ಟೇ ತಾನೆ? ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ನಿನಗ್ ಮಾತಾಡು ಅಂತ ಹೇಳಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಹಾ, ನಮ್ಮ ಅಣ್ಣ ಪಾಪ ತುಂಬಾ ಒಳ್ಳೆಯವನು. ನಾನು 4-5 ಮರ್ಡರ್ ಮಾಡಿದ್ದೀನಿ. ಅಣ್ಣ ಡೀಸೆಂಟು, ನಾನು ದೊಡ್ಡ ರೌಡಿ. ಬೆಳಗ್ಗೆ ಎದ್ದಾಗ್ಲಿಂದ ಮಲ್ಗೋವರೆಗೂ ಕೊಲೆಗಳನ್ನ ಮಾಡ್ತಾ ಇರ್ತೀನಿ, ರಕ್ತ ಕುಡಿತಾ ಇರ್ತೀನಿ. ಹಾಗೆ ಇನ್ನೊಂದೇನೋ ಅಂದಲ್ಲ, ಅಣ್ಣನಿಗೆ ಹೆಲ್ಪಿಂಗ್ ನೇಚರ್ ಜಾಸ್ತಿ. ಇವಾಗ ನಾನೇನ್ ಮಾಡ್ತಾ ಇದ್ದೀನಿ? ಟೈಮ್ ಪಾಸಾ? ಅಣ್ಣ ಇಂಥ ಮಾತುಗಳಿಗೆಲ್ಲ ಬೆಲೆ ಕೊಡ್ತಾನ? ನಾನು ಹೋಗಿ ಹೋಗಿ ನಿನ್ ಮಾತು ಕೇಳಿ ಈ ರನ್ನಿಂಗು, ಚೇಸಿಂಗು, ಈ ಏನೋ ನಮ್ಮ ಅಣ್ಣನಿಗೋಸ್ಕರ ಕಷ್ಟ ಪಡ್ತಾ ಇದ್ದಾಳಲ್ಲ ಅಂತ ಹೆಲ್ಪ್ ಮಾಡಿದ್ರೆ ನನಗೆ ಅನ್ಬಾರ್ದು ಮಾತೆಲ್ಲ ಅಂತೀಯ? ಅಯ್ಯೋ, ನಾನ್ ಜಸ್ಟ್ ಆನಂದ್ ಅವ್ರ ಬಗ್ಗೆ ಏನೋ ಒಳ್ಳೇದಾಗಿ ಹೇಳ್ದೆ. ನೀನೇ ಬೈಕೋತಿದ್ಯಾ? ನೀನೇ ತಾನೆ ನಿನ್ ಹಾಗಲ್ಲ ಅಂತ ಪ್ರತಿ ವಿಷಯಕ್ಕೂ ಚುಚ್ಚಿ ಚುಚ್ಚಿ ಹೇಳ್ತಾ ಇರೋದು. ಹಾ, ನಿನ್ ಹಾಗಲ್ಲ, ಅದಕ್ಕೆ ಹೇಳ್ತಿರೋದು. ಹೌದಾ? ಅಣ್ಣ ಆಕ್ಚುಲಿ ಕಾರ್ನ ಸ್ಪೀಡಾಗಿ ಡ್ರೈವ್ ಮಾಡಲ್ಲ, ಆದ್ರೆ ನಾನ್ ಹಾಗಲ್ಲಮ್ಮ. ಇವಾಗ ನೋಡು. ವಿರಾಜ್, 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 ಸಾರಿ ವಿರಾಜ್, ಸಾರಿ ವಿರಾಜ್, ನಾನು ನಿನಗೆ ಬೇಕು ಅಂತ ಹೇಳಿಲ್ಲ. ಸಾರಿ ವಿರಾಜ್, ಬಿಟ್ಬಿಡು ನನ್ನ. ಸಾರಿ ವಿರಾಜ್. ವಿರಾಜ್! ಪೃಥ್ವಿ, ಥ್ಯಾಂಕ್ ಗಾಡ್, ನೀನ್ ಎಲ್ಲ ಆನಂದ್ ಕೈಲಿ ಸಿಗಾಕೊಂಡ್ಬಿಡ್ತಿ ಅಂತ ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಗೊತ್ತಾ? ಅಷ್ಟಕ್ಕೂ ರೂಮಲ್ಲಿ ಇದ್ಕೊಂಡು ಕಾಮ್ ಆಗಿರೋದ್ ಬಿಟ್ಟು ಯಾಕೆ ಅಷ್ಟೊಂದು ಸೌಂಡ್ ಮಾಡ್ತಾ ಇದ್ದೆ? ಟೈಮಿಗೆ ಸರಿಯಾಗಿ ಕೆಳಗೆ ಬಿದ್ದು ಆಕ್ಟ್ ಮಾಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಇಬ್ರು ಸಿಗಾಕೋತಿದ್ವಿ. ಈಗ ಆಲ್ಮೋಸ್ಟ್ ನಾವಿಬ್ರು ಸಿಕ್ಕಾಕೊಂಡಿದ್ದೀವಿ. ಏನ್ ಹೇಳ್ತಿದ್ಯಾ ಡಿಯರ್? ಆ ವಿರಾಜ್ ಮತ್ತೆ ಚೈತ್ರ ನನ್ನ ಫಾಲೋ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ವಾಟ್? ಅಂದ್ರೆ ಅವ್ರು ನಿನ್ನ ನೋಡ್ಬಿಟ್ರಾ? ನೋ, ಐ ಥಿಂಕ್ ನಾನು ಇಲ್ಲಿದ್ದೀನಿ ಅಂತ ಗೊತ್ತಿದ್ದೇ ಅವ್ರು ಬಂದಿದ್ದಾರೆ. ಮೇನ್ ಡೋರ್ ಓಪನ್ ಆಗಿದ್ದಾಗಲೇ ನನಗೆ ಸ್ವಲ್ಪ ಡೌಟ್ ಬಂದಿತ್ತು. ನೀನ್ ಯಾವಾಗ್ಲೂ ಬಾಲ್ಕನಿಯಿಂದಾನೇ ಬರ್ತೀಯ ಅಲ್ವಾ? ಬಟ್ ಯಾರೂ ಇಲ್ಲ ಅಂತ ಮೇನ್ ಡೋರ್ ಇಂದಾನೇ ಒಳಗೆ ಬಂದೆ ಅಂತ ಅನ್ಕೊಂಡ್ಬಿಟ್ಟೆ. ಆದ್ರೆ ಅವ್ರು ಅಷ್ಟೊಂದು ಧೈರ್ಯ ಮಾಡ್ತಾರೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನಾನು ವಾಶ್ರೂಮಲ್ಲಿ ಇರೋದ್ರಿಂದ ಅವ್ರ ಕಣ್ಣಿಗೆ ಬೀಳಲಿಲ್ಲ. ಅದು ಅಲ್ಲದೆ ನಿನ್ನ ಹಾಗೆ ಮಾತಾಡಿ ನನ್ನ ಹೊರಗೆ ಕರೆಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು. ಈ ಪೃಥ್ವಿ ಅಷ್ಟೊಂದು ಈಸಿಯಾಗಿ ಟ್ರಾಪಿಗೆ ಸಿಕ್ಕಾಕೊಳ್ಳಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ. ಅಂದ್ರೆ ನಮ್ಮಿಬ್ರು ಬಗ್ಗೆ ಸತ್ಯ ತಿಳ್ಕೊಳಕಂತಾನೆ ಬಂದಿದ್ದಾರೆ ಅಂತ್ಯಾ? ನನ್ ಜೊತೆ ಆನಂದ್ ಬಂದಿರೋದಕ್ಕೆ ಅವ್ರೆಲ್ಲಿ ಸಿಗಾಕೊಂಡ್ಬಿಡ್ತಾರೋ ಅಂತ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಸೀರಿಯಸ್ಲಿ ಅವರಿಬ್ರು ನನಗೆ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ನಮ್ ಪ್ರತಿ ಕೆಲ್ಸಕ್ಕೂ ಅಡ್ಡ ಬರ್ತಾ ಇದ್ದಾರೆ. ಇದೇ ತರ ಆಗ್ತಾ ಹೋದ್ರೆ ನಮಗೆ ರಿಸ್ಕ್. ಡೂ ಸಮಥಿಂಗ್ ಬೇಬಿ, ನನಗೆ ತುಂಬಾ ಭಯ ಆಗ್ತಾ ಇದೆ. ಬೇಬಿ, ಡೋಂಟ್ ವರಿ ಬೇಬಿ, ಐ ಲವ್ ಯು ಸೋ ಮಚ್. ನಿನಗೋಸ್ಕರ ಮಾರು ವೇಷದಲ್ಲಿ ಆ ಮನೆಗೆ ಬಂದು ಯಾಮರ್ಸ್ತವ್ ನಾನು. ಇನ್ನು ಅವರಿಬ್ರನ್ನ ನಮ್ಮ ದಾರಿಯಿಂದ ತಪ್ಸಲ್ವಾ? ತಪ್ಪನ್ನ ಎಲ್ಲರೂ ಮಾಡ್ತಾರೆ, ಆದರೆ ಅವರು ನನ್ನ ವಿಷಯಕ್ಕೆ ಬಂದು
ತುಂಬ ದೊಡ್ಡ ತಪ್ಪು ಮಾಡಿಬಿಟ್ರು. ನಾನೇ ವಾಶ್ರೂಮಲ್ಲಿ ಇರೋ ಥರ ಮಾಡಿ ನನ್ನ ಜೊತೆ ಹೈಡ್ ಆ್ಯಂಡ್ ಸಿಕ್ ಗೇಮ್ ಆಡಿದ್ರು. ನನ್ನೇ ಹಿಡಿಯೋದಕ್ಕೆ ಟ್ರೈ ಮಾಡಿದ್ದಾರೆ ಅಂದರೆ ಅದು ನನಗೆ ಚಾಲೆಂಜ್ ಮಾಡಿದ ಹಾಗೆ. ಐ ಲೈಕ್ ಚಾಲೆಂಜಸ್, ಬಟ್ ಐ ಡೋಂಟ್ ಲೈಕ್ ಚಾಲೆಂಜಿಂಗ್ ಮೀ. ನನಗೀಗೋ ಹರ್ಟ್ ಆದರೆ ಅದು ಹೇಗಿರುತ್ತೆ ಅಂತ ಅವ್ರಿಗೆ ತೋರಿಸ್ಲೇಬೇಕಲ್ವಾ? ವಿರಾಜ್ಗಿಂತ ಮೊದಲು ಆ ಚೈತ್ರ ಕಥೆನ ಮುಗಿಸ್ಬೇಕು. ಹೊರಗಡೆ ಅಮಾಯಕಳ ಥರ ಕಾಣಿಸ್ತಾಳೆ, ಆದ್ರೆ ಎಲ್ರೂ ತನ್ನ ಗ್ರಿಪ್ಪಲ್ಲಿ ಇಟ್ಕೊಂಡು ಅವಳಿಗೆ ಬೇಕಾಗಿರೋ ಥರ ಆಟ ಆಡ್ತಾ ಇದ್ದಾಳೆ. ಆ ಮನೇಲಿ ಎಲ್ರಿಗೂ ಅವಳಂದ್ರೆ ಅದೇನೋ ದೊಡ್ಡ ಅಭಿಮಾನ. ಇನ್ನ ಆನಂದ್ ಅವ್ರ ಅಮ್ಮ ನೋಡಿದ್ರೆ ಚೈತ್ರ ಕರೆಕ್ಟು, ಚೈತ್ರ ಬೆಸ್ಟು, ಚೈತ್ರ ಪರ್ಫೆಕ್ಟ್ ಅಂತ ಯಾವಾಗ್ಲೂ ಹೊಗಳ್ತಾನೆ ಇರ್ತಾರೆ. ಅವಳಿಗಿರೋ ಗೌರವ ಮರ್ಯಾದೆ ಎಲ್ಲ ಹೋಗ್ಬೇಕು. ನನ್ ಮ್ಯಾಟ್ರಲ್ಲಿ ಇನ್ವಾಲ್ವ್ ಆಗಿದ್ದಕ್ಕೆ ಅವಳು ಪಶ್ಚಾತ್ತಾಪ ಪಡೋ ತರ ಆಗ್ಬೇಕು. ತಪ್ಪಾಗೋಗಿದೆ, ನನ್ನ ಕ್ಷಮ್ಸು ಸ್ಮೈಲಿ ಅಂತ ನನ್ ಕಾಲಿಗೆ ಬಿದ್ದು ಅವಳು ಒದ್ದಾಡ್ಬೇಕು. ಆ ಲೆವೆಲ್ಗೆ ಟಾರ್ಚರ್ ಮಾಡ್ಬೇಕು ಅವಳಿಗೆ. ಕೆಲವೊಬ್ರನ್ನ ನಾವು ನಮ್ಮ ಬಲದಿಂದ ಸೋಲಿಸ್ಬೇಕು, ಇನ್ನು ಕೆಲವೊಬ್ರನ್ನ ಅವ್ರ ವೀಕ್ನೆಸ್ ಇಂದಾನೆ ಸೋಲಿಸ್ಬೇಕು. ಅವಳ ವೀಕ್ನೆಸ್ ಏನಂದ್ರೆ ಎಮೋಷನಲ್ ಅಟ್ಯಾಚ್ಮೆಂಟ್. ಯಾರನ್ನಾದ್ರೂ ತನ್ನವರು ಅಂತ ಅನ್ಕೊಂಡ್ಬಿಟ್ರೆ ಸಾಕು, ಅವರಿಗೋಸ್ಕರ ಎಷ್ಟು ದೂರ ಬೇಕಾದ್ರೂ ಹೋಗ್ತಾಳೆ, ಏನ್ ಬೇಕಾದ್ರೂ ಮಾಡ್ತಾಳೆ. ಸಚ್ ಅನ್ ಎಮೋಷನಲ್ ಫೂಲ್. ಮತ್ತೀಗ ಆ ಎಮೋಷನ್ ಸೆಂಟಿಮೆಂಟ್ ಇಂದಾನೆ ಅವ್ರನ್ನ ಹೊಡಿಬೇಕು. ಹೊಡೆದಿರೋ ಏಟ್ ಗೊತ್ತಾಗುತ್ತೆ, ಆದ್ರೆ ಯಾರು ಹೊಡೆದಿದ್ದು ಅನ್ನೋದು ಮಾತ್ರ ಗೊತ್ತಾಗಲ್ಲ. ನೋವನ್ನ ತಡ್ಕೊಳಕ್ಕಾಗದೆ, ಬದುಕಕ್ಕಾಗದೆ, ಯಾರಿಗೆ ಹೇಳಬೇಕು ಏನ್ ಹೇಳಬೇಕು ಅಂತ ಗೊತ್ತಾಗದೆ ವಿಲ ವಿಲ ಅಂತ ಒದ್ದಾಡೋ ಥರ ಮಾಡದೆ ಹೋದ್ರೆ ನನ್ನ ಹೆಸರು ಪೃಥ್ವಿನೇ ಅಲ್ಲ. ಕಣ್ಣು ಸ್ವಲ್ಪ ರೋಡ್ ಮೇಲಿಟ್ಟು ಡ್ರೈವ್ ಮಾಡು, ತಲೆ ಮೇಲಲ್ಲ. ನಿನಗೇನೋ 4 ಕಣ್ಣು ಇದೆಯಮ್ಮ, ನನಗಿರೋದು 2 ಅಲ್ಲ. ಎಲ್ಲಾದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡೋದು ಕಷ್ಟ. ನಿನಗ್ ಲೈಸೆನ್ಸ್ ಕೊಟ್ಟವ್ರನ್ನ ಶೂಟ್ ಮಾಡ್ಬೇಕು. ಹಾ ಹೌದು ಬಿಡು. ಏನೋ ಪಾಪ ಹೆಣ್ಮಗು ಮಧ್ಯರಾತ್ರಿ ಅಂತ ಹೆಲ್ಪ್ ಮಾಡಕ್ ಬಂದ್ರೆ ಥ್ಯಾಂಕ್ಸ್ ಹೇಳೋದನ್ನ ಬಿಟ್ಟು ನನ್ನ ಡ್ರೈವಿಂಗ್ಗೆ ಹೆಸರಿಡ್ತಾ ಇದೀಯಾ? ನಾಳೆ ಮತ್ತೆ ಕಾರ್ ಹತ್ತತಿಯಲ್ಲ ಅವಾಗ ಹೇಳ್ತೀನಿ. ಯಾರೋ ಒಬ್ಬ ಒಂದ್ ಕೋಳಿ ಕೂಗ್ತಾ ಇದ್ರೆ ಬೆಳಕಾಗೋದೇ ಇಲ್ಲ ಅನ್ಕೊಂಡಂತೆ. ನಾನು ಹೇಳಿಲ್ವಾ ಅಕ್ಕನ್ನ ವಿರಾಜ್ ಡ್ರಾಪ್ ಮಾಡ್ತಾನೆ ಅಂತ? ಅಲ್ಲಿ ನೋಡಿ ಬಂದೇ ಬಿಟ್ರು ಲವ್ ಬರ್ಡ್ಸ್. ಅಲ್ಲಿ ನೋಡಿ ಅವ್ರಿಬ್ರು ಇಲ್ಲಿ ಬಂದ್ರು ಮಾತಾಡ್ತಾ ನಿಂತಿದ್ದಾರೆ. ನಿನ್ ಕಾರ್ ಬಿಟ್ರೆ ನನಗ್ ಬೇರೆ ಕಾರು ಟ್ಯಾಕ್ಸಿ ಇಲ್ಲ ನೋಡು. ಸಾಕು ನನ್ ಜೊತೆ ಮಾತಾಡಿದ್ದು, ಹೋಗುವಾಗ ಹುಷಾರಾಗಿ ಹೊರಡು. ಗುಡ್ ನೈಟ್. ಈ ಬುಡ್ಡಿದು ಸ್ವಲ್ಪ ಜಾಸ್ತಿ ಆಯ್ತು. ಒಬ್ರನ್ ಬಿಟ್ಟು ಒಬ್ರು ಇರಕ್ಕೆ ಆಗಲ್ಲ ಅನ್ಸತ್ತೆ. ಪಾಪ. ಯಾರ್ಗೆ ಮಹಿ ಪಾಪ ಅಂತಿದ್ಯಲ್ಲ? ಏನಿಲ್ಲಮ್ಮ. ಹೌದು, ಯಾಕಮ್ಮ ಇಷ್ಟೊಂದು ಲೇಟು? ನಿನ್ ಫೋನ್ ಕೂಡ ಕನೆಕ್ಟ್ ಆಗ್ಲಿಲ್ಲ. ಅದು ಅಮ್ಮ, ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ನಾನು ವಿರಾಜ್ ಹೊರಗಡೆ ಹೋಗಿದ್ವಿ, ಅಲ್ಲಿ ಸಿಗ್ನಲ್ ಸರಿಯಾಗಿರ್ಲಿಲ್ಲ. ಯಾಕೆ ಮುಚ್ಚಿಡ್ತೀಯ ಅಕ್ಕ? ಸಿನಿಮಾಗ್ ಹೋಗಿದ್ವಾ ಅಥವಾ ಬೇರೆ ಎಲ್ಲಾದ್ರೂ ಹೋಗಿದ್ದ ಹೇಳು. ಮಹಿ, ವಿರಾಜ್ ಜೊತೆ ಸಿನಿಮಾ ಓಡಾಟ ಎಲ್ಲ ನಾನು ಯಾಕೆ ಮಾಡ್ಲಿ? ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ತೀನಿ ಬರ್ತೀನಿ ಅಷ್ಟೇ. ಆದ್ರೂ ಯಾಕೆ ಕೇಳ್ತಿದ್ಯಾ? ಅವಳು ಹಾಗೆ ಕೇಳೋದಕ್ಕೆ ಒಂದು ಕಾರಣ ಇದೆ ಅಮ್ಮ. ಏನಮ್ಮ ಅದು? ನೀನು ವಿರಾಜ್ ಪ್ರೀತಿಸ್ತಿದ್ದೀರಾ ಅಂತ ಮಹಿ ಅನ್ಕೋತಿದ್ದಾಳೆ. ಏನಂತಿದ್ರಮ್ಮ? ನಾನು ಅವನನ್ನ ಪ್ರೀತಿಸೋದು ಅಂದ್ರೇನು? ಹೌದಮ್ಮ, ನೀವಿಬ್ರು ಚೆನ್ನಾಗಿರೋದಷ್ಟೇ ಅಲ್ಲ, ನಿನ್ನ ಹುಡುಗನ ಕಡೆಯವ್ರು ನೋಡಕ್ ಬಂದಿನ ವಿರಾಜು ಮೌನವಾಗೇ ಇದ್ನಲ್ಲ. ನೀನು ಮದ್ವೆಗೆ ಓಕೆ ಅಂದಾಗ ಡಲ್ ಆಗ್ಬಿಟ್ನಂತೆ.